ನಮಸ್ಕಾರ ವೀಕ್ಷಕರೇ, ನಮ್ಮ ಬೆಂಗಳೂರು ಅತ್ಯಂತ ಸೇಫ್ ಸಿಟಿ ಅಂತೆ. ಎಲ್ಲವೂ ಸರಿ ಇದೆ ಬೆಂಗಳೂರಿನಲ್ಲಿ, ಬಟ್ ಆ ವಿಚಾರದಲ್ಲಿ ಬೆಂಗಳೂರು ಸರಿ ಇಲ್ವಂತೆ. ಹಾಗಾದ್ರೆ ಯಾವ ವಿಚಾರ? ದೇಶದ ಯಾವ ನಗರ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಉಳಿದಿದೆ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀವಿ. ಜೊತೆಗೆ ಬೆಂಗಳೂರು ಅತ್ಯಂತ ಸೇಫ್ ಸಿಟಿ ಅಂತ ಹೇಳಿರುವ ಸಮೀಕ್ಷೆ ಯಾವುದು? ಯಾವ ಆಧಾರದಲ್ಲಿ ಬೆಂಗಳೂರು ಸೇಫ್ ಅಂತ ಹೇಳಲಾಗ್ತಾ ಇದೆ? ಆ ಕುರಿತ ಇಂಚಿಂಚು ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಮಿಸ್ ಮಾಡದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಹಲವರಿಗೆ ಇದು ಒಂದು ರೀತಿ ಭಾವನಾತ್ಮಕವಾಗಿ ಅಟ್ಯಾಚ್ ಆಗಿರುವ ಸಿಲಿಕಾನ್ ಸಿಟಿ ಅಂತ ಕೂಡ ಹೇಳ್ತೀವಿ. ಕಾರಣ ಅನೇಕರು ಬದುಕು ಕಟ್ಟಿಕೊಳ್ಳೋದಕ್ಕೆ ಸಹಕಾರಿಯಾಗಿರೋದು ಕೂಡ ಇದೇ ನಮ್ಮ ಸಿಲಿಕಾನ್ ಸಿಟಿ. ಬರೀ ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯದವರು ಕೂಡ ಇದ್ದಾರೆ, ಬೇರೆ ದೇಶದಿಂದಲೂ ಕೂಡ ಅನೇಕ ಜನ ಕೆಲಸ ಅರಸಿ ಬದುಕು ಕಟ್ಕೊಳ್ಳೋದಕ್ಕೆ ಆಯ್ಕೆ ಮಾಡಿಕೊಳ್ಳೋದೇ ನಮ್ಮ ಬೆಂಗಳೂರನ್ನ. ಇಷ್ಟೆಲ್ಲ ಜನರಿಗೆ ಬದುಕು ಕೊಟ್ಟಿರುವಂತಹ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಆದ್ರೆ ಸಾಕು, ಬೆಂಗಳೂರಿನಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನೀರೋ ನೀರು ಅನ್ನುವಂತಹ ಪರಿಸ್ಥಿತಿ. ಈಗಲೂ ಕೂಡ ನೋಡಿ, ಮಳೆಯಿಂದಾಗಿ ಬೆಂಗಳೂರಿನ ಅನೇಕ ಭಾಗದಲ್ಲಿ ಜನ ಪರದಾಡ್ತಿದ್ದಾರೆ. ಮಳೆ ನೀರು ಮನೆಗಳಿಗೆ ನುಗ್ಗಿದೆ, ವಾಹನಗಳು ಜಲಾವೃತ ಆಯಿತು ಅಂತ. ಇಲ್ಲಿ ರಸ್ತೆ ಯಾವುದು, ನೀರು ಯಾವುದು, ಗುಂಡಿ ಯಾವುದು, ಯಾವುದನ್ನ ಕೂಡ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಪ್ರತಿದಿನ ಜನ ಹಿಡಿಶಾಪ ಹಾಕ್ತಾರೆ. ಇಂಥ ಹಿಡಿಶಾಪ ಹಾಕ್ತಾ ಇದ್ದಂಥ ಸಂದರ್ಭದಲ್ಲೇ ಜನ ಒಂದು ಸಮೀಕ್ಷೆ ಹೇಳ್ತಾ ಇದೆ, ಬೆಂಗಳೂರು ಅತ್ಯಂತ ಸೇಫ್ ಸಿಟಿ ಅಂತ. ಹಾಗಾದ್ರೆ ಆ ಸಮೀಕ್ಷೆ ಯಾವುದು? ಯಾವ ಆಧಾರದಲ್ಲಿ ಬೆಂಗಳೂರು ಸೇಫ್ ಅಂತ ಹೇಳಲಾಗ್ತಾ ಇದೆ? ಎಲ್ಲದರ ಕುರಿತು ಮಾಹಿತಿ ಕೊಡ್ತೀವಿ. ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಎಸ್, ಹೈದರಾಬಾದ್ ಯೂನಿವರ್ಸಿಟಿ ದೇಶದ ಯಾವೆಲ್ಲ ನಗರಗಳು ಸೇಫ್ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸಮೀಕ್ಷೆ ನಡೆಸಿದೆ. ಅದರಲ್ಲಿ ನಮ್ಮ ಬೆಂಗಳೂರು ಅತ್ಯಂತ ಸೇಫ್ ಸಿಟಿ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಅವರು ಪ್ರಮುಖವಾಗಿ ಈ ಸಮೀಕ್ಷೆಯಲ್ಲಿ ಬೆಂಗಳೂರು ಯಾಕೆ ಸೇಫ್ ಅಂತ ಹೇಳಿದ್ರು, ಯಾವ ಆಧಾರದಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಅತ್ಯಂತ ಸೇಫ್ ಸಿಟಿ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಯಾಕಂದ್ರೆ ಕ್ರೈಮ್ ರೇಟ್ಗಳ ಸಂಖ್ಯೆ ಈ ಹಿಂದಿನ ವಿಚಾರಗಳಿಗೆ ನಾವು ಹೋಲಿಕೆ ಮಾಡಿಕೊಂಡಿದ್ರೆ ಅತ್ಯಂತ ಕಡಿಮೆ ಆಗಿದೆ ಕ್ರೈಮ್ ರೇಟ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಈ ಬಾರಿ ಅಂದ್ರೆ ಬೆಂಗಳೂರಿನಲ್ಲಿ ಈ ಬಾರಿ 12% ಅಪರಾಧ ಪ್ರಕರಣಗಳು ಕಡಿಮೆ ಆಗಿದೆಯಂತೆ. ಡಕಾಯಿತಿ ಪ್ರಕರಣಗಳು 71% ಕಡಿಮೆ ಆಗಿದ್ರೆ, ಈ ಕಡೆ ಕಳ್ಳತನ ಪ್ರಕರಣಗಳು 73% ಕಡಿಮೆ ಆಗಿದೆಯಂತೆ. ಅಲ್ಲದೆ ಸರಗಳ್ಳತನ ಪ್ರಕರಣ 57% ಹಾಗೂ ಮನೆ ಬಾಗಿಲು ಒಡೆದು ಕಳ್ಳತನ ಪ್ರಕರಣಗಳು 43% ಕಡಿಮೆ ಆಗಿದೆಯಂತೆ. ಹೀಗಾಗಿ ದೇಶದ ಅತಿ ಸುರಕ್ಷಿತ ಪ್ರದೇಶಗಳಲ್ಲಿ ಬೆಂಗಳೂರು ಅತ್ಯಂತ ಸೇಫ್ ಸಿಟಿ ಆಗಿದೆ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಈಗ ಹೈದರಾಬಾದ್ ಯೂನಿವರ್ಸಿಟಿ ನಡೆಸಿರುವ ಸಮೀಕ್ಷೆ ಹೇಳ್ತಾ ಇದೆ. ಅಲ್ಲದೆ ಪ್ರಮುಖವಾಗಿ ಆರಂಭದಲ್ಲೇ ಹೇಳದ್ನಲ್ಲ, ಅನೇಕ ಜನ ಬರೀ ನಮ್ಮ ರಾಜ್ಯ ಅಲ್ಲ, ದೇಶದ ಬೇರೆ ಬೇರೆ ಊರುಗಳಿಂದ ಜನ ಬರ್ತಾರೆ, ಬೇರೆ ದೇಶಗಳಿಂದಲೂ ಕೂಡ ಜನ ಇಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಬರ್ತಾರೆ. ಕಾರಣ ಅದಕ್ಕೂ ಕೂಡ ಒಂದಷ್ಟು ಕಾರಣಗಳನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಪ್ರಮುಖವಾಗಿ ಸ್ಟಾರ್ಟ್ಅಪ್, ಈ ಸಂಬಳದ ಭತ್ಯೆ, ಪ್ರಮುಖವಾಗಿ ಅದರ ಜೊತೆಗೆ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬೆಂಗಳೂರು ಅತ್ಯಂತ ಸೇಫ್ ಸಿಟಿ ಆಗಿದೆ. ಇಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಬೆಂಗಳೂರು ಬಹಳ ಸಹಕಾರಿಯಾಗಿದೆ ಜನರಿಗೆ ಅನ್ನುವಂತಹ ವಿಚಾರವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಇದಿಷ್ಟು ಕ್ರೈಮ್ ಆಧಾರದಲ್ಲಿ ಈ ಹೈದರಾಬಾದ್ ಯೂನಿವರ್ಸಿಟಿ ಸಮೀಕ್ಷೆ ನಡೆದಾಗ ಅತ್ಯಂತ ಸೇಫ್ ಸಿಟಿ ಬೆಂಗಳೂರು ಅಂತ ಹೇಳ್ತು. ಇದಕ್ಕೆ ನಾವು ಹೆಮ್ಮೆ ಪಡ್ತಿದ್ದೀವಿ. ಅಲ್ಲೇ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ ಈ ಸಮೀಕ್ಷೆ. ಬೆಂಗಳೂರಿನ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಟ್ರಾಫಿಕ್ ಕಿರಿಕಿರಿಗೆ ಅಗ್ರ ಸ್ಥಾನದಲ್ಲಿ ನಮ್ಮ ಸಿಲಿಕಾನ್ ಸಿಟಿ ಇದೆ ಅಂತ. ನೀವು ಬೆಂಗಳೂರಿನ ಯಾವುದೇ ಭಾಗಕ್ಕೆ ಹೋಗಿ, ಯಾವುದೇ ಏರಿಯಾಗೆ ಹೋಗಿ, ಎಲ್ಲ ಕಡೆ ಕೂಡ ಜನ ಟ್ರಾಫಿಕ್ ಕಿರಿಕಿರಿಯಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಟ್ರಾಫಿಕ್ ಮಧ್ಯೆ ಸಿಲುಕಾಕಿಕೊಂಡೇ ಜನ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ಸ್ ಅಗೇನ್ ಇದೇ ಹೈದರಾಬಾದ್ ಯೂನಿವರ್ಸಿಟಿ ಸಮೀಕ್ಷೆ ಹೇಳ್ತಾ ಇರೋದು, ಈ ಟ್ರಾಫಿಕ್ ಕಿರಿಕಿರಿಗೆ ಹೆಸರುವಾಸಿಯಾಗಿರುವಂತಹ ನಗರ ಬೆಂಗಳೂರು ಅಂತ ಅಗ್ರ ಸ್ಥಾನ ಕೂಡ ನೀಡ್ತಾ ಇದೆ. ಪ್ರಮುಖವಾಗಿ ಈ ಹೈದರಾಬಾದ್ ಯೂನಿವರ್ಸಿಟಿ ಸಮೀಕ್ಷೆ ಯಾವ ಆಧಾರದಲ್ಲಿ ಎಷ್ಟು ತಿಂಗಳಿಂದ ಲೆಕ್ಕ ಹಾಕಿ ಕೊಡ್ತಾ ಇದೆಯಪ್ಪ ಈ ವರದಿಯನ್ನ ಅಂತ ನೀವು ಕೇಳಿದ್ರೆ, ಕಳೆದ 3 ತಿಂಗಳಿನಿಂದ, ಪ್ರಮುಖವಾಗಿ ಒಂದು ವರ್ಷದಲ್ಲಿ 3 ತಿಂಗಳಲ್ಲಿ ಎಲ್ಲೆಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗಿದೆ ಅದರ ಆಧಾರದಲ್ಲಿ ಈ ರೀತಿ ಸರ್ವೆ ಮಾಡಿ ಸಮೀಕ್ಷೆ ಹೇಳ್ತಾ ಇರೋದು ಬೆಂಗಳೂರು ಸೇಫ್. ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಗ್ರಸ್ಥಾನದಲ್ಲಿದೆ ಸಿಲಿಕಾನ್ ಸಿಟಿ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಇದೇ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾಗೆ ಈ ಸಮೀಕ್ಷೆ ಕೊನೆಯ ಸ್ಥಾನ ನೀಡ್ತಾ ಇದೆ. ಕಾರಣ ಕೋಲ್ಕತ್ತಾದಲ್ಲಿ ವರ್ಷದಿಂದ ವರ್ಷಕ್ಕೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾನೆ ಇದೆ ಅಂತೆ. ಈಗಲೂ ಕೂಡ ಕೋಲ್ಕತ್ತಾದಲ್ಲಿ ಜನ ವಾಸ ಮಾಡೋದಕ್ಕೆ ಭಯ ಪಡ್ತಿದ್ದಾರೆ. ಅಂಥ ವಾತಾವರಣ ಕೋಲ್ಕತ್ತಾದಲ್ಲಿ ಇದೆ. ಕಾರಣ ಕ್ರೈಮ್ ರೇಟ್ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಈ
ಹೈದರಾಬಾದ್ ಯೂನಿವರ್ಸಿಟಿ ನಡೆಸಿರುವಂತಹ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾಗಿ ಈಗ ಸೇಫ್ ಸಿಟಿಗಳ ಪ್ರಕಾರ ನಾವು ಗಮನಿಸಿದ್ರೆ ಕೋಲ್ಕತ್ತಾ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಸಿಟಿ ಸೇಫ್ ಅಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಮಳೆ ಬಂದ್ರೆ ಜನ ಈಗಲೂ ಕೂಡ ನಮ್ಮ ರಾಜಧಾನಿ ಬೆಂಗಳೂರನ್ನ ಬೈತಾನೆ ಇರ್ತಾರೆ. ಬಟ್ ಅದು ಬೆಂಗಳೂರನ್ನ ಬೈಯೋ ಬದಲು ನೀವು ಪ್ರಶ್ನೆ ಮಾಡ್ಕೊಳ್ಬೇಕು, ಯಾರ ತಪ್ಪಿನಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಆಗ್ತಾ ಇದೆ ಅಂದ್ರೆ ಒನ್ಸ್ ಅಗೇನ್ ಜನಸಾಮಾನ್ಯರು ಮಾಡ್ತಾ ಇರುವಂತಹ ತಪ್ಪು. ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕಾದಂತಹ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಹಿತಾಸಕ್ತಿ ತೋರಿಸ್ತಾ ಇಲ್ಲ. ಆ ಕಾರಣಕ್ಕೆ ಬೆಂಗಳೂರು ಇಷ್ಟೆಲ್ಲ ಅವ್ಯವಸ್ಥೆಯಿಂದ ಕೂಡಿದೆ ಅನ್ನೋದನ್ನ ಅಷ್ಟೇ ಅರ್ಥ ಮಾಡ್ಕೊಳ್ಬೇಕು. ಬದಲಾಗಿ ನಮ್ಮ ರಾಜಧಾನಿ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸೇಫ್ ಸಿಟಿ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ನೋಡಿ. ಮೊದಲ ಸ್ಥಾನ ಪಡೆದುಕೊಂಡಿದೆ ಅಂದ್ರೆ ಎಷ್ಟು ಸೇಫ್ ಸಿಟಿಯಲ್ಲಿ ನೀವು ವಾಸ ಮಾಡ್ತಿದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಪಡಬೇಕಾಗತ್ತೆ. ಮತ್ತೊಂದು ವಿಚಾರ, ಆ ಕ್ರೈಮ್ ರೇಟ್ ಅನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸಿದೆ ಅನ್ನೋದಕ್ಕೂ ಸಂಬಂಧಪಟ್ಟಂತೆ ನಾವು ನೆನಪು ಮಾಡಿಕೊಂಡ್ರೆ ಪೊಲೀಸರಿಗೆ ನೀವು ಒಂದು ಸಲ್ಯೂಟ್ ಮಾಡಲೇಬೇಕು. ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ಯಾರಾದ್ರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.